ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಆಷಾಢ ಶುಕ್ರವಾರ, ಹಾಗಾಗಿ ನಾಳೆ ಅತಿ ಶ್ರೇಷ್ಠವಾದ 2 ದೀಪಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅತಿ ಬೇಗನೆ ಅಧಿಕ ಫಲವನ್ನು ಕೊಡುವ ಈ ದೀಪಾರಾಧನೆ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರು ಈ ದೀಪಗಳನ್ನು ಹಚ್ಚಬೇಕು, ಯಾರು ದೀಪಗಳನ್ನು ಹಚ್ಚಬಾರ್ದು, ಇನ್ನು ದೀಪ ಹಚ್ಚಬೇಕಂದ್ರೆ ನಾವು ಮನೇಲಿ ಹಚ್ಚಬೇಕಾ ಅಥವಾ ದೇವಸ್ಥಾನದಲ್ಲಿ ಹಚ್ಚಬೇಕಾ, ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಗುಪ್ತ ನವರಾತ್ರಿ, ವಾರಾಹಿ ನವರಾತ್ರಿಯ ಮೊದಲ ದಿನ ನಿನ್ನೆ. ಹಾಗಾಗಿ ನಾನು ವಾರಾಹಿ ಅಮ್ಮನ ಫೋಟೋ ಇಟ್ಟು ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದೇ ರೀತಿಯಾಗಿ ನಾನು 9 ದಿನಗಳ ಕಾಲ ಅಂದರೆ ಪ್ರತಿದಿನ ಬೇರೆ ಬೇರೆ ದೀಪಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೀನಿ. ಇನ್ನು ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು, ನಾಳೆ ನೀವು ಆಷಾಢ ಮಾಸದ ಶುಕ್ರವಾರದ ದಿನ ನಾವು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮನೇಲಿ ಮಾಡೋದಾದರೆ ಎಲ್ಲಿ ನಾವು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕು, ಇನ್ನು ದೇವಸ್ಥಾನದಲ್ಲಿ ದೀಪ ಹಚ್ಚೋದಾದರೆ ಯಾವ ದೇವಸ್ಥಾನಗಳಲ್ಲಿ ದೀಪ ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಿಂಬೆ ಹಣ್ಣು ದೇವಿ ಸ್ವರೂಪಿಯಾದ ದುರ್ಗಾದೇವಿಗೆ ಬಹಳ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು. ಇನ್ನು ಪಾರ್ವತಿ ಸ್ವರೂಪವಾದ ಅಂಬಾ ಭವಾನಿ ಮಂದಿರದಲ್ಲಿ ಆಗ್ಬೋದು, ಅಥವಾ ಚಾಮುಂಡೇಶ್ವರಿ ಆಗ್ಬೋದು, ಅಥವಾ ಮಾರಿಕಾಂಬಾ ದೇವಸ್ಥಾನದಲ್ಲಿ ಆಗ್ಬೋದು, ಇನ್ನು ದುರ್ಗಾ ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚಬೇಕು. ಇನ್ನು ಯಾವ ಕಾರಣಕ್ಕೆ ಹಚ್ಚಬೇಕು ಅನ್ನೋದಾದರೆ, ಹಣಕಾಸಿನ ತೊಂದರೆಗಳಿದ್ದರೆ, ನಿರುತ್ಸಾಹ ಇದ್ದರೆ, ಆರೋಗ್ಯದ ಸಮಸ್ಯೆಗಳಿದ್ದರೆ, ಇನ್ನು ಮನೆಯ ವಾಸ್ತು ದೋಷಕ್ಕೆ, ವ್ಯಾಪಾರದಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ, ಶತ್ರುಗಳ ಕಾಟ ಹೆಚ್ಚಾಗಿದ್ದರೆ, ಅಥವಾ ಮದುವೆ ನಿಧಾನ ಆಗ್ತಾ ಇದ್ದರೆ, ಅಥವಾ ನೀವು ಕೆಟ್ಟ ಕನಸುಗಳನ್ನು ಅನುಭವಿಸ್ತಾ ಇದ್ದರೆ, ಅಥವಾ ಮೃತ್ಯು, ಮುಖ್ಯವಾಗಿ ಕಾಳಸರ್ಪ ದೋಷ ನಿವಾರಣೆಗೆ ನೀವು ಈ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಶುಕ್ರವಾರ ನಮಗೆ ರಾಹುಗಾಲ ಬಂದು ಬೆಳಗ್ಗೆ 10:30ರಿಂದ 12 ಗಂಟೆ ಅಂತ ಶುಕ್ರವಾರ ರಾಹುಗಾಲ ಇರುತ್ತೆ. ಆ ಸಮಯದಲ್ಲಿ ದೀಪವನ್ನು ಹಚ್ಬೋದು. ಇನ್ನು ಮಂಗಳವಾರ ರಾಹುಗಾಲ ಮಧ್ಯಾಹ್ನ 3 ಗಂಟೆಯಿಂದ 4:30 ತನಕ ರಾಹುಗಾಲ ಇರುತ್ತೆ. ಈ ಸಮಯದಲ್ಲಿ ಕೂಡ ದೀಪವನ್ನು ಹಚ್ಬೋದು. ಇನ್ನು ಭಾನುವಾರ ಕೂಡ ದೀಪ ಹಚ್ತಾರೆ. ಭಾನುವಾರ ರಾಹುಗಾಲ ಎಷ್ಟು ಟೈಮ್ ಬಂದಿದೆ ಅನ್ನೋದಾದರೆ 4:30ಯಿಂದ 6 ಗಂಟೆ ತನಕ ರಾಹುಗಾಲ ಇರುತ್ತೆ. ಈ ಸಮಯದಲ್ಲೂ ಕೂಡ ನಾವು ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ನಿಂಬೆ ಹಣ್ಣಿನ ದೀಪವನ್ನು ಯಾವ ದೇವರುಗಳಿಗೆ ನಾವು ದೀಪಾರಾಧನೆ ಮಾಡಬಾರ್ದು ಅನ್ನೋದಾದರೆ, ಮಹಾಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ನೀವು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರ್ದು. ಇನ್ನು ಅದ್ರ ಜೊತೆ ಸರಸ್ವತಿ ದೇವಿಗೂ ಕೂಡ ನಾವು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಹೆಂಗಸರು ಪೀರಿಯಡ್ಸ್ ಆಗಿರೋ ಸಮಯದಲ್ಲಿ 5 ದಿನದ ಸ್ನಾನ ಆದ ನಂತರನೇ ಈ ದೇವಿಗೆ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮೈಲಿಗೆ ಇರುವಂಥ ಸಮಯದಲ್ಲಿ ದೀಪಾರಾಧನೆ ಮಾಡಬಾರ್ದು. ಇನ್ನು ಹೆಣ್ಣು ಮಕ್ಕಳು ಅಕ್ಕ ಅಥವಾ ತಂಗಿ ಮನೆಗೆ ಹೋದಲ್ಲಿ, ಅಥವಾ ತವ್ರ ಮನೆಗೆ ಬಂದಿರ್ತಾರಲ್ಲ, ಅಂತಹ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರ್ದು. ಅಂದರೆ ಈಗ ಅಕ್ಕನ ಮನೆಗೆ ಹೋಗಿರ್ತಾರೆ, ಅಥವಾ ತಂಗಿ ಮನೆಗೆ ಹೋಗಿರ್ತಾರೆ, ಅಥವಾ ತಾಯಿ ಮನೆಗೆ ಬಂದಿರ್ತಾರಲ್ಲ, ಅಂತಹ ಸಮಯದಲ್ಲೂ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಇನ್ನು ಯಾರೊಟ್ಟಿಗೋ ಜಗಳವನ್ನು ಮಾಡಿಕೊಂಡು ಕೂಡ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಇನ್ನು ಸುಮಂಗಲಿಯರು ರೇಷ್ಮೆ ಸೀರೆಯನ್ನು ಉಟ್ಟು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬೇಕಾಗತ್ತೆ. ಅಂದರೆ ನೀವು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋ ಸಮಯದಲ್ಲಿ ಬಾರ್ಡರ್ ಇರುವಂಥ ರೇಷ್ಮೆ ಸೀರೆಗಳನ್ನು ಉಟ್ಟು ನೀವು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇನ್ನು ಮಕ್ಕಳು ಹುಟ್ಟು ಹಬ್ಬದಲ್ಲಾಗ್ಬೋದು, ಅಥವಾ ಮನೇಲಿ ಮದುವೆ ಸಮಾರಂಭ ನಡೆಯೋ ಸಮಯದಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬಾರ್ದು. ದೀಪಗಳನ್ನು, ನಿಂಬೆ ಹಣ್ಣಿನ ದೀಪಾರಾಧನೆನ ಮನೇಲಿ ಹಚ್ಚಬೇಕಾ ಅಥವಾ ದೇವಸ್ಥಾನದಲ್ಲೇ ಹಚ್ಬೋದಾ ಅನ್ನೋದಾದರೆ, ಆದಷ್ಟು ನೀವು ಶಕ್ತಿಯುತವಾದ ದೇವಿ, ದುರ್ಗಾ ದೇವಿಗಳ ದೇವಸ್ಥಾನದಲ್ಲಿ ಆಗ್ಬೋದು, ಶಕ್ತಿಯುತವಾದ ಯಾವುದೇ ದೇವಸ್ಥಾನಗಳಲ್ಲೂ ನೀವು ಹಚ್ಬೋದು. ಆದರೆ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವಂತಿಲ್ಲ. ಅಕಸ್ಮಾತ್ ನನಗೆ ದೇವಸ್ಥಾನ ತುಂಬ ದೂರ ಇದೆ, ಹೋಗೋಕ್ಕಾಗೋದೇ ಇಲ್ಲ ಅನ್ನೋರು ನೀವು ಮನೆಯಲ್ಲೆಲ್ಲ ಪೂರ್ತಿಯಾಗಿ, ಅಂದರೆ ಮನೆ ಒಳಗಡೆ ನೀವು ರೆಡಿ ಮಾಡ್ಕೊಬೇಕಾಗತ್ತೆ. ಆ ನಿಂಬೆ ಹಣ್ಣಿನ ರಸವನ್ನು ಇಡ್ತೀರಲ್ಲ, ಆ ರಸವನ್ನು ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಬಾರ್ದು. ಅದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಬೇಕು. ನಿಂಬೆ ಹಣ್ಣನ್ನು ಕಟ್ ಮಾಡಿ ಅದನ್ನು 2 ಹೋಳುಗಳಾಗಿ ಮಾಡಿ ಅದನ್ನು ಉಲ್ಟಾ ಮಾಡಿ ನೀವು ಅದಕ್ಕೆ ಅರಿಶಿನ ಕುಂಕುಮ, ಆದಷ್ಟು ತುಪ್ಪದ ಆರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಹೂಗಳಿಂದ ಅಲಂಕಾರ ಮಾಡಿ ನೀವು ಮೇನ್ ಡೋರಿಂದ ಆಚೆ ಹೋಗಿ ದೀಪವನ್ನು ಹಚ್ಚಬೇಕು. ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡುವಂತಿಲ್ಲ. ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು ಅನ್ನೋರಾದರೆ, ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಮೊದಲು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ
ಹಾಗೇನೆ ನಿಂಬೆ ಹಣ್ಣನ್ನು ಕಟ್ ಮಾಡಬಾರ್ದು. ನಿಂಬೆ ಹಣ್ಣನ್ನು ತೊಗೊಂಡೋಗಿ ನೀವು ದೇವಸ್ಥಾನದ ಒಳಗಡೆ ಅಮ್ಮನ ಮುಂದೆ ನಿಂತು ನೀವು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಬೇಕು. ನಿಮ್ಮ ನಕ್ಷತ್ರ ಗೋತ್ರ ಎಲ್ಲ ಹೇಳ್ಕೊಂಡು ನಂತರ ನಾನು ಈ ಕಷ್ಟ ಇದೆ, ಇದಕ್ಕೆ ನಾನು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ತಾಯಿದ್ದೀನಿ, ಅತಿ ಶೀಘ್ರವಾಗಿ ನನ್ನ ಕಷ್ಟ ಪರಿಹಾರ ಮಾಡಮ್ಮ, ನಾನು ಇಷ್ಟು ವಾರ ಮಾಡ್ತೀನಿ, ಇಷ್ಟು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ತೀನಿ ಅಂತ ನೀವು ಮೊದಲು ಕೈಯಲ್ಲಿ ಹಿಡ್ಕೊಂಡು ನಿಂಬೆ ಹಣ್ಣನ್ನು ಸಂಕಲ್ಪವನ್ನು ಮಾಡ್ಕೊಬೇಕು. ನೀವೆಷ್ಟು ದಿನ ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ, ಅಷ್ಟು ದಿನವೂ ದೀಪವನ್ನು ಹಚ್ಚಬೇಕಾಗತ್ತೆ. ಎಷ್ಟು ನಿಂಬೆ ಹಣ್ಣನ್ನು ಹಚ್ತೀನಿ ಅಂತ ಕೂಡ ನೀವೇ ಸಂಕಲ್ಪವನ್ನು ಮಾಡಿಕೊಂಡು ಇಷ್ಟು ವಾರ ನಾನು ಇಷ್ಟು ನಿಂಬೆ ಹಣ್ಣನ್ನು ಹಚ್ತೀನಿ ಅಂತ ಹೇಳ್ತಾ ನೀವು ಸಂಕಲ್ಪವನ್ನು ಮಾಡಿಕೊಂಡು ಮತ್ತು ಹೊರಗಡೆ ಬಂದು ನೀವು ಚೆನ್ನಾಗಿರುವಂಥ ಯೆಲ್ಲೋ ಕಲರ್ ಇರುವಂಥ ನಿಂಬೆ ಹಣ್ಣನ್ನೇ ತೊಗೊಬೇಕಾಗತ್ತೆ. ನಿಂಬೆ ಹಣ್ಣನ್ನು ನೀವು ಎಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀರ ಆವರಣದಲ್ಲಿ ನೀವು ಅಲ್ಲಿ ನಿಂಬೆ ಹಣ್ಣನ್ನು ತೊಳ್ಕೊಂಡು ನಂತರ ನಿಂಬೆ ಹಣ್ಣನ್ನು ಕಟ್ ಮಾಡಿ ಅಲ್ಲೇ ಒಂದು ಬಕೆಟೆಲ್ಲ ಇಟ್ಟಿರ್ತಾರೆ, ಅಲ್ಲಿ ನೀವು ರಸವನ್ನು ಹಿಂಡಿ ಆ ನಿಂಬೆ ಹಣ್ಣನ್ನು ಉಲ್ಟಾ ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ನೀವು ತುಪ್ಪದ ದೀಪವನ್ನು ಹಚ್ಚಿ ನಂತರ ನೀವು ಅಮ್ಮನಿಗೆ ತೊಗೊಂಡೋಗಿ ಆರತಿಯನ್ನು ಮಾಡಬೇಕಾಗತ್ತೆ. ನೀವು ಅಡಿಕೆ ತಟ್ಟೆಯಲ್ಲಿ ಏನಾದರೂ ಮಾಡ್ತೀನಿ ಅನ್ನೋಂಗಿದ್ರೆ ಅಲ್ಲೇ ಇಟ್ಟು ಬರ್ಬೋದು, ಅಥವಾ ಸ್ಟೀಲ್ ತಟ್ಟೆಯಲ್ಲಿ ನೀವು ಆರತಿಯನ್ನು ಮಾಡ್ತೀನಿ ಅನ್ನೋರಾದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆ ತೊಗೊಳಕ್ಕೆ ಹೋಗ್ಬಿಡಿ, ತಾಮ್ರದ್ದು ಅಥವಾ ಹಿತ್ತಾಳೆ ತಟ್ಟೆ ತೊಗೊಂಡೋಗಿ ಆರತಿ ಮಾಡಿ ನಂತರ ಅದನ್ನು ನಿಂಬೆ ಹಣ್ಣು ಇಡುವಂಥ ಜಾಗ ಇರುತ್ತೆ ದೇವಸ್ಥಾನದ ಹತ್ರ, ಅಲ್ಲಿ ಇಟ್ಟು ಕೂಡ ಬರಬಹುದು. ಈ ರೀತಿಯಾಗಿ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ, ಅಷ್ಟು ವಾರದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಅತಿ ಶೀಘ್ರವಾಗಿ ಹರಿಯುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಆಷಾಢ ಮಾಸದಲ್ಲಿ ಅಮ್ಮನವ್ರಿಗೆ ನಿಂಬೆ ಹಣ್ಣಿನ ಆರತಿ ತುಂಬಾ ಶ್ರೇಷ್ಠ. ಹಾಗಾಗಿ ಯಾರು ಮಿಸ್ ಮಾಡ್ಕೊಬೇಡಿ. ನಿಮ್ಗೆ ಎಷ್ಟು ವಾರ ಆಗುತ್ತೋ ನೀವು ಸಂಕಲ್ಪವನ್ನು ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇನ್ನು ನಾವು ಮನೆಯಲ್ಲಿ ಸಾಯಂಕಾಲ ಅಂತಂದರೆ ಆಷಾಢ ಮಾಸದ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ನಾವು ದೀಪಗಳನ್ನು ಇಡಬೇಕು. ಇನ್ನು ತುಳಸಿ ಗಿಡದ ಮುಂದೆ ಯಾವ ರೀತಿಯಾಗಿ ದೀಪ ಹಚ್ಚಬೇಕು, ಆ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಾಳೆ ಶುಕ್ರವಾರ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ನೀವು ದೇವ್ರ ಮನೆಯೆಲ್ಲ ಮೊದಲು ರೆಡಿ ಮಾಡ್ಕೊಳ್ಳಿ. ದೀಪಗಳಿಗೆ ಎಣ್ಣೆ ಹಾಕೋದಾಗಲಿ, ಬತ್ತಿ ಹಾಕೋದಾಗಲಿ, ಹೂಗಳನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಎಲ್ಲವನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ನಂತರ ಬಾಗಿಲಿನ ಹತ್ರ ಕೂಡ ನಾಳೆ 2 ದೀಪಗಳನ್ನು ಹಚ್ಚಬೇಕಾಗತ್ತೆ. ಅಂದರೆ 5:30ಯಿಂದ 6:30 ಒಳಗಡೆ 2 ದೀಪಗಳನ್ನು ಹಚ್ಚಿ ಹಾಗೆಯೇ ತುಳಸಿ ಗಿಡದ ಮುಂದೆ ಕೂಡ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕಂದ್ರೆ ದೀಪದಲ್ಲಿ ಯಾವ ವಸ್ತು ಹಾಕಬೇಕು ಅನ್ನೋದಾದರೆ 2 ಲವಂಗ ಹಾಗೆಯೇ 2 ಏಲಕ್ಕಿಯನ್ನು ನೀವು ದೀಪದಲ್ಲಿ ಹಾಕಿ ನೀವು ತುಳಸಮ್ಮನಿಗೆ ನೀವು ಅಮ್ಮ ತುಳಸಮ್ಮ ಕಾಪಾಡಮ್ಮ, ನಮ್ಮ ಮನೆಯನ್ನು ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ದೋಷಗಳು ಒಳಗಡೆ ಬರದೇ ಇರೋ ಥರ ನೋಡ್ಕೊಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊತ 2 ಏಲಕ್ಕಿ 2 ಲವಂಗವನ್ನು ದೀಪದಲ್ಲಿ ಹಾಕಿ ದೀಪ ಹಚ್ಚಬೇಕು. ಮೇನ್ ಡೋರ್ ಹತ್ರನೂ ಅಷ್ಟೇ 5:30ಯಿಂದ 6:30 ಒಳಗಡೆ ನೀವು 2 ದೀಪಗಳನ್ನು ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಬಾಗಿಲಿನ ಪಕ್ಕದಲ್ಲಿ 2 ದೀಪಗಳನ್ನು ಹಚ್ಚಿ ನೀವು ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾಮ್ಮ ಅಂತ ಹೇಳ್ಕೊತ ನೀವು ದೇವರ ಮನೆಗೆ ಬಂದು ದೇವರ ಮನೆಯಲ್ಲಿ ನೀವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾಳೆ ಶುಕ್ರವಾರ ಮಿಸ್ ಮಾಡಬೇಡಿ. ಎಲ್ಲರೂ ದೀಪಾರಾಧನೆಯನ್ನು ಮಾಡಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚೋದು, ಬಾಗಿಲಿನ ಮುಂದೆ ದೀಪ ಹಚ್ಚೋದು, ದೇವ್ರ ಮನೇಲಿ ದೀಪ ಹಚ್ಚೋದು, ಹಾಗೆಯೇ ಸಾಧ್ಯವಾದಷ್ಟು ನೀವು ಶುಕ್ರವಾರದ ದಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಥವಾ ಶಕ್ತಿಯುತವಾದ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆಯೋ, ಅಂದರೆ ಲಕ್ಷ್ಮೀ ಸರಸ್ವತಿ ದೇವಸ್ಥಾನ ಬಿಟ್ಟು ನೀವು ಪಾರ್ವತಿ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ನೀವು ದೀಪವನ್ನು ಹಚ್ಬೋದು. ಹಾಗಾಗಿ ಎಲ್ಲರೂ ಈ ರೀತಿಯಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ. ಎಂತಹ ಕಷ್ಟ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಅತಿ ಶೀಘ್ರವಾಗಿ ನಮಗೆ ಕಷ್ಟ ಪರಿಹಾರ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ದೀಪಾರಾಧನೆಯನ್ನು ಮಾಡಿ ಅಂತ ಹೇಳ್ಕೊತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ. ತುಂಬ ಜನ ಕಷ್ಟದಲ್ಲಿರ್ತಾರೆ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.